ಕಣ್ಮುಚ್ಚಿ ಬಿಡುವುದರೊಳಗೆ ಈಗೆಲ್ಲ ಆಗೋಯ್ತು. ಆಕಾಶ್ ಮತ್ತವನ ಸ್ನೇಹಿತರು ಅಶ್ವಿತಾಳ ಬಳಿ ಓಡಿದ್ರು. ಅಶ್ವಿತಾ ನರಳ್ತಿದ್ಲು. ಆಕಾಶ್ ಅಶ್ವಿತಾಳನ್ನ ಹಿಡಿದೆತ್ತಿದ. ಅಮ್ಮ ನೋವು ಎಂದ್ಲು. ಏನೂ ಮಾತಾಡದೆ ಆಕಾಶ್ ಅವಳ ಕೈ ಹಿಡಿದು ಎದ್ದು ನಿಲ್ಲಲು ಸಹಾಯ ಮಾಡ್ದ. ನಿಂತ ತಕ್ಷಣ ತನ್ನ ಸ್ಥಿರತೆ ಕಾಯ್ದುಕೊಳ್ಳಲಾಗದೆ ಮತ್ತಲ್ಲೇ ಕುಸಿದು ಬೀಳುವುದರಲ್ಲಿದ್ದಳು. ಅಷ್ಟರಲ್ಲಿ ಆಕಾಶ್ ಅವಳನ್ನ ಗಟ್ಟಿಯಾಗಿ ಹಿಡ್ದ. ನಿಲ್ಲೋಕಾಗ್ತಿಲ್ಲ, ನನ್ನ ಕಾಲು ಹೋಗಿದೆ, ಓ ಗಾಡ್, ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದು ಆಕಾಶ್ನನ್ನೇ ಬೈಯುತ್ತಾ ಅವನನ್ನೇ ಗಟ್ಟಿಯಾಗಿ ಹಿಡಿದು ಅಳುತ್ತಿದ್ದಳು ಅಶ್ವಿತಾ. ಆಕಾಶ್ಗೆ ನಗು ತಡೆಯಲಾಗಲಿಲ್ಲ. ನಿಧಾನಕ್ಕೆ ಅವಳನ್ನ ಅಂಗಡಿಯ ಬಳಿ ಕರೆದೊಯ್ಯಲು ಪ್ರಯತ್ನಿಸಿದ. ಒಂದು ಹೆಜ್ಜೆ ಎತ್ತಿಡಲು ಸಾಧ್ಯವಿಲ್ಲವೆಂದು ಅಳುತ್ತಿದ್ಲು. ನೋವನ್ನೇ ತಿಳಿಯದ ಅಶ್ವಿತಾ. ಆಕಾಶ್ಗೆ ತುಸು ಕೋಪವೂ ಬಂತು. ತಲೆಲೇನು ಸಗಣಿ ಇದೆಯಾ ನಿಮಗೆ? ಮೈ ಮೇಲೆ ಜ್ಞಾನ ಹಿಡ್ಕೊಂಡು ಓಡಾಡೋಕ್ಕಾಗಲ್ವಾ? ನನ್ನ ಮೇಲೆ ಕೋಪ ಇದ್ರೆ ಹೇಳ್ಬೇಕಿತ್ತು, ನಾನೇ ಎದುರು ಬಂದು ನಿಲ್ತಿದ್ದೆ. ಮನಸ್ಸಿಗೆ ಬಂದಾಗೆ ಕೋಪ ತೀರಿಸ್ಕೊಂಡು ಹೋಗ್ಬೋದಿತ್ತು. ಈ ಸರ್ಕಸ್ ಬೇಕಿತ್ತಾ ಎಂದು ಬೈಯುತ್ತಾ ಅವಳನ್ನೇನು ಕೇಳದೆ ಒಮ್ಮೆಲೆ ತನ್ನ ತೋಳಲ್ಲಿ ಅವಳನ್ನ ಎತ್ತಿಕೊಂಡು ಬಂದು ಅಂಗಡಿಯ ಕಟ್ಟೆಯ ಮೇಲೆ ಕೂರಿಸಿದ. ಅಷ್ಟರಲ್ಲಿ ಅವನ ಸ್ನೇಹಿತ ಚಂದನ್ ಬಿದ್ದಿದ್ದ ಸ್ಕೂಟಿಯನ್ನ ಎತ್ತಿ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದ. ಮಗ, ಈ ಸ್ಕೂಟಿಗೂ ಕಾಲು ಹೋಗಿದೆ ಅಂತ ಕಾಣುತ್ತೆ, ಇದನ್ನ ಎತ್ಕೊಂಡು ಹೋಗೋದೇ ಎಂದ. ಅದಕ್ಕೆ ಆಕಾಶ್, ಚಂದು, ನೀನು ಗ್ಯಾರೇಜ್ ಶಂಕರ್ಗೆ ಕಾಲ್ ಮಾಡಿ ಈ ಸ್ಕೂಟಿ ಒಯ್ಯೋಕೆ ಕೇಳು, ನಾನು ಇವರಿಗೆ ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಕೊಂಡು ಬರ್ತೀನಿ. ತುಂಬ ಗಾಬರಿ ಏನಿಲ್ಲ ಅನಿಸುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಆಗಿರೋ ಥರ ಇದೆ, ನಾನೇ ಕರ್ಕೊಂಡು ಹೋಗ್ಬೋದಾ ಅಥವಾ ಮಿಸ್ ಸೈನ್ಸ್ ಮನೆಯವರೇ ಬರಬೇಕಾ ಎಂದು ಅಶ್ವಿತಾ ನೋಡಿ ಕೇಳಿದ. ಸ್ವಲ್ಪ ಮಾತ್ರ ಅಂತೀರಾ? ಪ್ರಾಣ ಹೋಗೋ ಹಾಗಾಗಿದೆ, ಮೊದಲು ಕರ್ಕೊಂಡೋಗ್ರಿ ಎಂದಳು. ಅವಳ ಮಾತಿಗೆ ಎಲ್ಲರಿಗೂ ನಗು ಬಂದ್ರು ಬರದಂತಿದ್ರು. ಆಗ ಗಂಗಣ್ಣ, ನನ್ನ ಅಣ್ಣನ ಮಗನ ಆಟೋ ಇದೆ, ಕರಿತೀನಿ ಎಂದು ಹೇಳಿ ಕೂಡಲೇ ಫೋನ್ ಹಾಯಿಸಿದ. ಆಟೋ ತಕ್ಷಣ ಬಂತು. ಈ ಕಾಳಜಿ ಬಹುಶಃ ಶ್ರೀಮಂತರಲ್ಲಿ ಇಲ್ವೇನೋ ಎಂದು ಅಶ್ವಿತಾಳಿಗೆ ಅನಿಸಿತು. ತಮ್ಮದೇ ತಪ್ಪಿದ್ರೂ ಸ್ವಲ್ಪ ಹಣ ಕೊಟ್ಟು ಅದರಿಂದ ತಪ್ಪಿಸಿಕೊಳ್ಳಲು ನೋಡುವ ಹಣ ಇರುವ ನಮ್ಮಂಥವ್ರಿಗಿಂತ ತನ್ನ ತಪ್ಪು ಇಲ್ದಿದ್ರೂ ಸಹಕರಿಸುತ್ತಿರುವ ಆಕಾಶ್ ಮತ್ತವನ ಸ್ನೇಹಿತರು ಸಂಬಂಧವೇ ಇರ್ದಿದ್ರೂ ಸಹಾಯ ಮಾಡಿದ ಗಂಗಣ್ಣ ಬೇರೆಯಾಗಿಯೇ ಕಂಡರು ಅಶ್ವಿತಾಳಿಗೆ. ಆಟೋ ಹತ್ತುವಾಗಲೂ ಆಕಾಶ್ ಅವಳನ್ನ ಎತ್ಕೊಂಡೋದ. ಚಂದನ್ ಮತ್ತು ಇನ್ನೊಬ್ಬ ಸ್ನೇಹಿತನ ಬಳಿ ಸ್ಕೂಟಿಯನ್ನ ಗ್ಯಾರೇಜ್ಗೆ ಸಾಗಿಸಲು ತಿಳಿಸಿ ಆಸ್ಪತ್ರೆಗೆ ತೆರಳಿದ. ಅಶ್ವಿತಾಳನ್ನ ಪರೀಕ್ಷಿಸಿದ ಡಾಕ್ಟರ್, ಗಾಬರಿ ಆಗೋದೇನು ಬೇಡ, ಬಲ್ಗಾಲಿನ ಕಣ್ಕಾಲು ಬಳಿ ನರ ಸ್ವಲ್ಪ ಹೊರಳಿದೆ, ರೆಸ್ಟ್ ಮಾಡಿ ತುಂಬ ನಡೆದಾಡಬೇಡಿ, ಕಡಿಮೆ ಆಗಿಲ್ಲ ಅಂದರೆ ಇನ್ನೊಮ್ಮೆ ಎಕ್ಸ್ರೇ ಮಾಡೋಣ ಎಂದು ಆಗಿರುವ ಸಣ್ಣ ಪುಟ್ಟ ಗಾಯಕ್ಕೆ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು. ಡಾಕ್ಟರ್ ಫೀಸ್ ಆಕಾಶ್ನೇ ಕೊಟ್ಟ. ಮನೆಗೆ ಬಿಡ್ತೀನಿ, ಅಡ್ರೆಸ್ ಹೇಳಿ ಅಂದ. ಮತ್ತೆ ನನ್ನ ಸ್ಕೂಟಿ ಎಂದ್ಲು. ಆಯ್ತಮ್ಮ, ಅದು ಈಗ ಗ್ಯಾರೇಜ್ನಲ್ಲಿದೆ, ನಾವೇನು ಒಯ್ಯಲ್ಲ, ಯಾಕೆ ನಮ್ಮ ನೋಡಿದರೆ ಕಳ್ಳನ ಥರ ಕಾಣ್ತೀವಾ? ಹಾಗೇನಾದರೂ ಡೌಟ್ ಇದ್ದರೆ ಹೇಳಿ, ನಿಮ್ಮನ್ನ ಈಗಲೇ ಗ್ಯಾರೇಜ್ಗೆ ಕರ್ಕೊಂಡು ಹೋಗ್ಬಿಡ್ತೀವಿ, ನಿಮ್ಮ ಗಾಡಿಲೇ ಹೋಗ್ಬೋದು ಎಂದ. ನಡೆಯೋಕ್ಕೆ ಆಗಲ್ಲ ನನ್ನ ಹತ್ರ, ನೀವೇ ಕರ್ಕೊಂಡು ಹೋಗಿ, ಅಡ್ರೆಸ್ ಹೇಳ್ತೀನಿ ಎಂದಳು. ಆಗ ಬನ್ನಿ ದಾರಿಗೆ ಎಂದು ಅವಳು ಹೇಳಿದ ಅಡ್ರೆಸ್ಗೆ ಹೋಗಲು ಆಟೋದವನಿಗೆ ತಿಳಿಸಿದ ಆಕಾಶ್. ನೋವಿನಲ್ಲಿ ಸಣ್ಣದಾಗಿ ನರಳುತ್ತಾ ಅವನನ್ನು ಹಿಡಿದುಕೊಂಡಿದ್ದ ಜಂಬದ ಕೋಳಿ ಅಶ್ವಿತಾ ನೋವಿನಲ್ಲೂ ಮುದ್ದಾಗಿ ಮತ್ತಷ್ಟು ಮುಗ್ಧವಾಗಿ ಕಾಣಿಸಿದಳು. ಆಟೋದಲ್ಲಿ 20 ನಿಮಿಷದ ಪ್ರಯಾಣದ ಬಳಿಕ ಅಶ್ವಿತಾ ಹೇಳಿದ ಅಡ್ರೆಸ್ ಮನೆಯ ಎದುರಿದ್ರು. ಆಟೋದವನಿಗೆ ದುಡ್ಡು ಕೊಡಲು ಹೋದ ಆಕಾಶ್. ಬೇಡ, ನೀವೇನು ಕೊಡೋದು, ನಾನೇ ಕೊಡ್ತೀನಿ ಎಂದು 100ರ 2 ನೋಟು ಕೊಟ್ಟಳು. ಚಿಲ್ಲರೆ ಕೊಡೋದ್ರಲ್ಲಿದ್ದ ಆಟೋದವನಿಗೆ, ಚೇಂಜ್ ಬೇಡ, ನೀವೇ ಇಟ್ಕೊಳ್ಳಿ, ವೆಯ್ಟ್ ಮಾಡಿದ್ರಲ್ಲ ಹಾಸ್ಪಿಟಲ್ನಲ್ಲಿ, ಥ್ಯಾಂಕ್ಸ್ ಎಂದಳು. ಮತ್ತೆ ಆಸ್ಪತ್ರೆ ಬಿಲ್ ನಾನೇ ಕೊಟ್ಟಿದ್ದು, ಆಗ್ಯಾಕೆ ಸುಮ್ಮನಿದ್ರಿ ಸೈನ್ಸ್ ಮೇಡಮ್ ಎಂದ ಆಕಾಶ್. ಅಲೋ ಮಿಸ್ಟರ್ ಆರ್ಟ್ಸ್, ಅದನ್ನ ಈಗ ಕೊಡ್ತೀನಿ, ಆಗ ಬ್ಯಾಗ್ ಆಟೋದಲ್ಲೇ ಬಿಟ್ಟಿದ್ದೆ, ಅದಕ್ಕೆ ಸುಮ್ಮನಿದ್ದೆ, ನಿನ್ನ ದುಡ್ಡಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋದು ಅಂದ್ರೇನೋ ಎನ್ನುತ್ತಾ ನಿಧಾನಕ್ಕೆ ಆಟೋದಿಂದ ಇಳಿಯಲು ಪ್ರಯತ್ನಿಸ್ತಿದ್ಲು. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಗಾದೆ ಕೇಳಿದ್ದೀರಾ ಮಿಸ್ ಸೈನ್ಸ್ ಎನ್ನುತ್ತಾ ಆಟೋದಿಂದ ಇಳಿಯಲು ಸಹಾಯ ಮಾಡಿದ ಆಕಾಶ್. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ಕೇಳಿದ್ದೀನಿ ಮಿಸ್ಟರ್ ಆರ್ಟ್ಸ್ ಎಂದಳು. ಆಟೋದವನು ನಗುತ್ತಾ ತನ್ನ ದಾರಿ ಹಿಡಿದ್ರೆ ಬಲೆ ಚಾಲಾಕಿ ಇವಳು ಎಂದು ಮನಸ್ಸಿನಲ್ಲೇ ಯೋಚಿಸಿದ ಆಕಾಶ್. ಈಗಲೂ ಹೆಜ್ಜೆ ಎತ್ತಿಡಲು ಎಣಗಾಡುತ್ತಿದ್ಲು ಅಶ್ವಿತಾ. ಬೇಕೆಂದೇ ಅವಳನ್ನ ಹಿಡಿದ ತನ್ನ ಕೈ ಸಡಿಸಿದ ಆಕಾಶ್. ಆ ಕ್ಷಣ ಬಿದ್ದೇ ಬಿಟ್ನೇನೋ ಎಂದು ಹೆದರಿ ಆಕಾಶ್ನನ್ನ ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿದಳು ಅಶ್ವಿತಾ. ಅವಳ ಭಯಗೊಂಡ ಮುಖದ ಭಾವವನ್ನ ನೋಡಿದ ಆಕಾಶ್ಗೆ ಪುಟ್ಟ ಹುಡುಗಿಯೊಬ್ಳು ತನ್ನನ್ನು ಹಿಡಿದಿದ್ದಾಳೇನೋ ಅನಿಸಿತು. ಸಾರಿ, ನಾನು ನಿನ್ನನ್ನು ಬಿಟ್ಟಿಲ್ವೇ ಎಂದು ಹೇಳಿ ಅನಾಯಾಸವಾಗಿ ತನ್ನ ತೋಳಲ್ಲಿ ಮತ್ತಷ್ಟು ಮುತುವರ್ಜಿಯಿಂದ ಎತ್ಕೊಂಡು ನಡೆದ. ಅವಳನ್ನು ಅವನು ಮೊದಲ ಬಾರಿಗೆ ಏಕವಚನದಲ್ಲಿ ಕರೆದಿದ್ದ. ಅವನ ಕಾಳಜಿ ತುಂಬಿದ ಈ ಮಾತು ಅವಳನ್ನೇನೋ ಕಂಪನ ಉಂಟು ಮಾಡಿದರೆ ಅವನ ಹಿಡಿತ ಅಶ್ವಿತಾಳಿಗೆ ಯಾವುದೋ ಹೊಸ ಅನುಭೂತಿ ನೀಡಿತು. ಆದರೆ ಆಕಾಶ್ನಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ. ಮನೆಯ ಬಾಗಿಲು ತೆರೆದೇ ಇತ್ತು. ಅವಳನ್ನು ಒತ್ತೇ ಮನೆಗೆ ಒಳಗೆ ಬಂದ. ಅಲ್ಲಿ ಏನೋ ಮಾಡುತ್ತಿದ್ದ ಅನುರಾಧ ಗಡಿಬಿಡಿಯಿಂದ ಓಡಿಬಂದು ನನ್ನ ಮಗಳಿಗೆ ಏನಾಯಿತು ಎಂದು ಕೇಳ್ತಿದ್ರು.
ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಮ್ಮ ಗಾಬರಿ ಆಗೋದೇನು ಬೇಡ, ಸ್ಮಾಲ್ ಆಕ್ಸಿಡೆಂಟ್ ಎಂದ ಆಕಾಶ್. ಮಮ್ಮ ತುಂಬ ನೋವು ಎಂದು ಮುಖ ಕಿವುಚಿದಳು ಅಶ್ವಿತಾ. ಅನುರಾಧ ಅವರ ಕಣ್ಣಿನ ನೀರು ಮಗಳ ಮಾತಿಂದ ಕೆಳಗಿಳಿಯತೊಡಗಿತು. ಏನಾಯ್ತು ನನ್ನ ಕಂದ, ಬೇಡ ಬೇಡ ಅಂದ್ರು ಗಾಡಿ ತಗೊಂಡೋದೆ, ಅಪ್ಪ ಮಗಳು ಸರಿ ಇದ್ದೀರಾ ಅಂತ ತಮ್ಮ ನಿತ್ಯದ ಪ್ರವಚನವನ್ನು ಶುರು ಮಾಡಿದ್ರು ಅನುರಾಧ. ಮಮ್ಮ ನೀನು ನಿನ್ನೆ ಗಾಡಿನ ತಗೋ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟೆ ತಾನೆ, ಈಗ್ಯಾಕೆ ನನ್ನ ಮತ್ತೆ ಪಪ್ಪನ ಬೈತಿದೀಯಾ ಎಂದು ಅಶ್ವಿತಾ ಕೇಳಿದಾಗ, ಸಾಕು ಸುಮ್ಮನಿರು, ನಾನು ಬೇಡ ಅಂದರೆ ನೀನು ನನ್ನ ಮಾತು ಕೇಳ್ತಿದ್ಯಾ ಎಂದು ಮುಂದುವರಿಸುತ್ತಲೇ ಇದ್ರು. ಆಗ ಆಕಾಶ್, ಅಮ್ಮ ದಯವಿಟ್ಟು ಸುಮ್ಮನಾಗಿ, ನಿಮ್ಮ ಈ ಗೊಂಬೆಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದರೆ ಅಲ್ಲೇ ಕೂರಿಸ್ತೀನಿ ಎಂದ. ಆಕಾಶ್ ಎತ್ಕೊಂಡಿದ್ದಾನೆ ಅನ್ನೋದನ್ನು ಗಮನಿಸದೆ ವಾದ ಮಾಡುತ್ತಿದ್ದ ಅನುರಾಧ ಅವರು, ಅಯ್ಯೋ ಕ್ಷಮಿಸಪ್ಪ, ಟೆನ್ಷನ್ನಲ್ಲಿ ಗಮನಿಸಲೇ ಇಲ್ಲ, ಇಲ್ಲೇ ಈ ಸೋಫಾದ ಮೇಲೆ ಕೂರಿಸು ಎಂದರು. ನಿಧಾನಕ್ಕೆ ಕೂರಿಸ್ತಾ ನೋವಿನಿಂದ ಅಮ್ಮ ಎಂದಳು. ತುಂಬ ನೋವೇನೆ ಎನ್ನುತ್ತಾ ಅನುರಾಧ ಮುಂದೆ ಬಂದು ತಲೆ ಸವರಿ, ಹೇಗಾಯ್ತು ಇದೆಲ್ಲ ಎಂದು ಕೇಳಿದ್ರು. ಹೇಗಾಯ್ತು ಅಂತ ನಂತರ ಹೇಳ್ತಾರೆ, ಮೊದಲು ಒಂದು ಲೋಟ ನೀರು ತಗೊಬನ್ನಿ ಎಂದ ಆಕಾಶ್. ಮಮ್ಮ ನೀರು ಬೇಡ ನನಗೆ, ಏನಾದರೂ ಜ್ಯೂಸ್ ಎಂದಳು ಅಶ್ವಿತಾ. ಅಲೋ ಮೇಡಮ್, ನೀರು ನನಗೆ ಎಂದ ಆಕಾಶ್. ಪೆಟ್ಟಾಗಿದ್ದು ನನ್ಗಾ ನಿಮ್ಗಾ ಎಂದು ಮರು ಪ್ರಶ್ನಿಸಿದಳು. ಅದಕ್ಕೆ ಆಕಾಶ್, ನಿಮ್ಮನ್ನು ನೀವೇನು ಅತ್ತಿಯ ಹೂವು ಅಂದ್ಕೊಂಡಿದ್ದೀರಾ, ಅಲ್ಲಿಂದ ಒತ್ಕೊಂಡು ಬಂದಿಲ್ವಾ, ಕಡಿಮೆ ಅಂದರೂ ಅರ್ಧ ಕ್ವಿಂಟಾಲ್ ಇದ್ದೀರಾ ಎಂದ. ಅಷ್ಟರಲ್ಲಿ ತಗೊಳಪ್ಪ ಎನ್ನುತ್ತಾ ಅನುರಾಧ ಇಬ್ಬರಿಗೂ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡಿದ ನಂತರ ಈಗ ಹೇಳಪ್ಪ ಏನಾಯ್ತು ಎಂದು ಕೇಳಲು, ಅದಕ್ಕೆ ಉತ್ತರವಾಗಿ, ಅಮ್ಮ ಹೆಣ್ಣಿಗೆ ಹಠ ಗಂಡಿಗೆ ಚಟ ಇರಬಾರ್ದು ಅಂತಾರೆ ಅಲ್ವಾ ಎಂದು ಕೇಳಿದ. ಹೌದು ಮಗ, ಹೆಣ್ಣಿಗೆ ಹಠ ಇದ್ರೆ ಅವಳ ಬದುಕೇ ಹಾಳಾಗುತ್ತೆ, ಗಂಡಿಗೆ ಚಟ ಇದ್ರೆ ಇಡೀ ಕುಟುಂಬವೇ ಹಾಳಾಗುತ್ತೆ ಎಂದರು. ಅದನ್ನು ಸ್ವಲ್ಪ ನಿಮ್ಮ ಮಗಳಿಗೆ ಹೇಳಿ, ನಾನಿನ್ನು ಬರ್ತೀನಿ, ನಾಳೆ ನಾನೇ ಸ್ಕೂಟಿ ತರ್ತೀನಿ, ಡೋಂಟ್ ವರಿ ಮಿಸ್ ಸೈನ್ಸ್ ಎನ್ನುತ್ತಾ ಬಾಗಿಲ ಹೊರಗೆ ಹೋದ ಆಕಾಶ್ ಪುನಃ ತಿರುಗಿ ಬಂದು, ಅಮ್ಮ ನೀವು ಮಗ ಅಂತ ನಾನು ಕರೆದು ಊರಲ್ಲಿರೋ ಅಮ್ಮನ ನೆನಪು ಮಾಡಿಬಿಡ್ರಿ, ಆಶೀರ್ವಾದ ಮಾಡಿ ಎಂದು ಕಾಲಿಗೆ ಕೈ ಇಟ್ಟು ನಮಸ್ಕರಿಸಿ ಹೋದ ಆಕಾಶ್. ಅವನನ್ನೇ ನೋಡುತ್ತಾ ನಿಂತುಬಿಟ್ಟರು ಅನುರಾಧ.